ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಇನ್ನೊಂದು ಖುಷಿಯ ಅದ್ಭುತವಾದ ಒಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವಿವತ್ತು ಬಂದಿದ್ದೀರಿ ಲಾಲ್ಬಾಗ್ ದಾಸರಳ್ಳಿ. ಲಾಲ್ಬಾಗ್ ಅಂತ ಹೇಳಿದ್ರೆ ನೀವು ಬೆಂಗಳೂರಲ್ಲಿ ಇರೋದು ಅಂದ್ಕೊಂಡ್ಬಿಡಿ, ಬೆಂಗಳೂರಿಗೆ ಸೇರಿರುವಂಥದ್ದೇ, ಬಟ್ ಒಂದು ಎಡ್ಜಲ್ಲಿ ಇರ್ತದೆ ಇದು. ಮುಖ್ಯವಾಗಿ ಇಲ್ಲಿ ಇರುವಂಥ ರೈತರೆಲ್ಲ ಬೆಳೆಯುವಂಥದ್ದು ಮುಖ್ಯವಾದ ಬೆಳೆಗಳೇನಂತ ಹೇಳಿದ್ರೆ ಗುಲಾಬಿ ಮತ್ತು ಸೇವಂತಿಗೆ ಕೃಷಿ, ಇಂಥವೆಲ್ಲ ಬರೀ ಹೂವಿನ ಬೆಳೆಗಳ ಮೇಲೆ ಅವಲಂಬಿತವಾಗಿರುವಂಥ ಒಂದು ಏರಿಯಾ ಸ್ನೇಹಿತರೆ. ಸೊ ಏನು ವಿಚಾರ ಅಂತ ಹೇಳಿದ್ರೆ, ಸುಮಾರು ಜನ ಹೋಗಿ ನಾವು ರೋಸ್ ಬೆಳೆಗಳ ಬಗ್ಗೆ ಒಂದು ಮಾಹಿತಿನ ಕೇಳಿದಾಗ ನೀವು ಅಂದ್ಕೊಂಡಿರ್ಬೋದು ಏನು ನೀವು ಹೋಗ್ತೀರಾ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಬರ್ತೀರಾ ಅಂತ. ಬಟ್ ಯಾರೂ ಅಷ್ಟೇ ನಾವು ಕೇಳಿದ ತಕ್ಷಣ ಮಾಹಿತಿ ಅನ್ನೋದನ್ನು ಕೊಡೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ರೋಸ್ ಕೃಷಿಯ ಬಗ್ಗೆ ಕೆಲವೊಬ್ಬರು ಮಾಹಿತಿನೇ ಕೊಡೋದಿಲ್ಲ. ಅಂಥ ಒಂದು ಇದರಲ್ಲಿ ಬಂದು ಈಗ ಒಂದು ರೈತರು ಬಂದು ಮಾಹಿತಿ ಕೊಡ್ತೀನಿ ಅಂತ ಹೇಳಿದರೆ ಅದು ನಮಗೆ ಒಂದು ರೇರ್ ವೆರೈಟಿ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗ್ತಾ ಇದೆ, ಅದೇ ಮೋದಿ ರೆಡ್ ಕೃಷಿ, ಮೋದಿ ರೆಡ್ ರೋಸ್ ಏನಿದೆ ಅದರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ. ಮಿರಾಬಲ್ಲು ಅದೆಲ್ಲ ಬಂದು ಒಂದು ಸ್ವಲ್ಪ ಮಾಹಿತಿಗಳು ಆಲ್ಮೋಸ್ಟ್ ಹಂಚ್ಕೊಂಡಿರ್ತೀರಿ. ಬಟ್ ಈ ಮೋದಿ ರೆಡ್ದು ಬಂದು ಇದು 2ನೇ ವಿಡಿಯೋ ಆಗಿರ್ತದೆ. ಸೊ ನೀವು ಏನಾದರೂ ಮಾಹಿತಿ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಶೇರ್ ಮುಖಾಂತರ ನಿಮ್ಮ ಸಹಕಾರ ಕೊಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಮತ್ತು ನಿಮ್ಮೂರು ಸರ್? ಮನೋಹರ್, ದಾಸರಳ್ಳಿ. ಓಕೆ ಸರ್, ಈಗ ಸಾಮಾನ್ಯವಾಗಿ ರೋಸ್ಗಳ ವಿಚಾರಕ್ಕೆ ಬಂದಾಗ ರೋಸ್ಗೆಲ್ಲ ಟಾಪ್ ನಾಚ್ ಅಂದ್ರೆ ಜಾಸ್ತಿ ಬೇಡಿಕೆ ಇರುವಂತದ್ದು, ಜೊತೆಗೆ ಒಂದು ಯಾವಾಗ್ಲೂ ಒಂದು ಸರಾಸರಿ ಬೆಲೆ ಇರುವಂತದ್ದು ಬಂದು ಮಿರಾಬಲ್ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಒಂದು ಕಾಂಪಿಟೇಷನ್ ಕೊಡೋ ತರ ಒಂದು ವೆರೈಟಿ ಅಂತ ಹೇಳಿದ್ರೆ ಇಲ್ಲಿರುವಂತ ಮೋದಿ. ಹೇಳಿ ಸರ್ ನೀವೇ ವೆರೈಟಿ ಹೆಸರು ಹೇಳಿ. ಮೋದಿ ರೆಡ್. ಓಕೆನಾ, ಈಗ ಈ ಒಂದು ಕೃಷಿನಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನ ತಗೋಬೇಕು, ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ನಮ್ ಜೊತೆ ಹಂಚ್ಕೊಳ್ತೀರಾ? ಓಕೆ. ಈಗ ಮೊದಲನೇದಾಗಿ ಈ ಒಂದು ಸಸಿಗಳ ವಿಚಾರಕ್ಕೆ ಬಂದಾಗ ನಾವು ಸಸಿಗಳನ್ನ ಎಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಸೂಕ್ತವಾದ ಇದು ಸಿಗುತ್ತೆ? ಇದು ನಾವು ಆಗಲಕೋಟೆಯಿಂದ ಪರ್ಚೇಸ್ ಮಾಡಿರೋದು. ಆಗಲಕೋಟೆ, ತಮಿಳುನಾಡಲ್ಲಿ. ಓಕೆ. ಎಲ್ಲೇ ತಗೊಂಡ್ರೆ ಹೈಬ್ರಿಡ್ ನಾಟಿ ಅಂತ ಬರ್ತದೆ? ಇಲ್ಲ ಎಲ್ಲ ಒಂದೇನೆ. ಅದು ಕಣ್ಣು ಹಾಕುವಾಗ ಕವರ್ ಹಾಕಿರ್ತಾರಲ್ಲ, ಅದು ಟಿಕ್ನೆಸ್ ಮೇಲೆ ಇದಾಗುತ್ತೆ ಜಾಸ್ತಿ. ಇವಾಗ ಬಂದು ಫಸ್ಟ್ ಬಂದಿತ್ತು ಕವರು, ಅದು ಮುಗ್ಗೋಗ್ಬಿಡ್ತಾ ಇತ್ತು ಕಣ್ಣಾಕೋ ಜಾಗದಲ್ಲಿ, ಅದೇ ಹಾಳಾಗ್ತಾ ಇತ್ತು ಉಣ್ದಾಗ. ಇವಾಗ ಕವರ್ಗಳು ಬಂದು ಹಾಳಾಗ್ತಾ ಇಲ್ಲ. ಇದು ಉಣ್ದ ಮೇಲೆ ಕವರ್ ಕೊಯ್ದಾಕಿದ್ರೆ 1 ತಿಂಗಳಾದ್ಮೇಲೆ ಇಳುವರಿ ಚೆನ್ನಾಗಿ ಬರುತ್ತೆ. ಅದೇನೋ ಕವರ್ ಕೊಯ್ದಿಲ್ಲ ಅಂದ್ರೆ ಬುಡದಲ್ಲಿ ಎಲ್ಲ ಗಂಟು ಕಟ್ಕೊಂಡು ಡೆವಲಪ್ಮೆಂಟ್ ಆಗಲ್ಲ. ಓಕೆ, ಅಂಟು ಕಟ್ಟಿರೋ ಜಾಗನ ಆ ಕವರ್ನ ನಾವು ಸಸಿ ನಾಟಿ ಮಾಡಿ ಕೆಲವೊಂದು ದಿನ 15 ದಿನ ತೆಗೆದಲ್ಲಿ ತೆಗೆದ್ಬಿಡ್ಬೇಕು. ನಮ್ ನೆಲದಲ್ಲಿ ಬೇರೆ ಬಿಟ್ಟಿದ ತಕ್ಷಣ ತೆಗೆದಾಕ್ಬೇಕು. ಸೊ ಅದೊಂದು ವಿಚಾರ ಸರ್. ಈಗ ಒಂದು ಸಸಿಯ ಬೆಲೆ ನೋಡೋದಾದ್ರೆ ಎಷ್ಟಿರ್ಬೋದು ಸರ್ ಇದು? ಇದು ಈಗ ಸದ್ಯಕ್ಕೆ ಪ್ರೆಸೆಂಟ್ 15 ರೂಪಾಯಿ ಇದೆ. 15 ರೂಪಾಯಿ. ಓಕೆ ಸರ್. ನೀವು ತಂದುಕೊಂಡಾಗ 20-22 ರೂಪಾಯಿ. ನೀವು ಮೊದಲಲ್ಲಿ ತಂದಿದ್ದಾಗ 2 ವರ್ಷ ಆಯ್ತು. 2 ವರ್ಷ ಆಗಿದೆಯಾ? ಓಕೆ ಅಣ್ಣ. ಓಕೆ, ಇದೊಂದು ಸಸಿ ವಿಚಾರ ಆಯ್ತು. ಈಗ ಸಾಮಾನ್ಯವಾಗಿ ಇದು ಬಂದು ನೋಡೋದಾದ್ರೆ ರೋಸ್ ಬೆಳೆ ಬಂದು ವರ್ಷಗಳ ಗಟ್ಟಲೆ ಇರುವಂತ ಬೆಳೆ, ದೀರ್ಘಕಾಲಿಕ ಬೆಳೆ. ಸೊ ಇದಕ್ಕೆ ಲ್ಯಾಂಡ್ ತಯಾರಿ ಹೆಂಗಿರ್ಬೇಕಣ್ಣ? ನೆಲ ತಯಾರಿ ಯಾವ ರೇಂಜಿಗೆ ಮಾಡ್ಬೇಕು? ಫಸ್ಟ್ ನಾವು ಒಂಟಿನೆಗ್ಲು ಹೊಡೆದು ಚೆನ್ನಾಗಿ ಒಣಗಿಸಿ ಒಂದು 3-4 ತಿಂಗಳು ಒಣಗಿಸಿ ರೋಟರ್ ಎಲ್ಲ ಹೊಡೆದು ನೀಟಾಗಿ ಚೆನ್ನಾಗಿ ಒಣಗ್ಬೇಕು. ಮೇನ್ ಫಸ್ಟ್ ಭೂಮಿ ಚೆನ್ನಾಗಿ ಒಣಗಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಸಾಲು ಹೊಡೆದ್ಬಿಟ್ಟು ಆಮೇಲೆ ಸಗಣಿ ಗೊಬ್ಬರ 1 ಎಕರೆಗೆ 12 ಲೋಡ್ ಹಾಕ್ತಿವಿ. 1 ಎಕರೆಗೆ 12 ಲೋಡು. ಒಂದು ಈ ಕೆಮ್ಮಣ್ಣು ಸಗಣಿಗೆ ಅದು ಸೇಮ್ ಪ್ರಮಾಣದಲ್ಲಿ ಕೆಮ್ಮಣ್ಣು ಹಾಕೊಂಡು ಮಿಕ್ಸ್ ಮಾಡಿ ಅದೇ ಏಣಿಗೆ ಹಾಕೊಂಡು ಆಮೇಲೆ ರೆಡಿ ಮಾಡ್ಕೊಂಡು. ಓಕೆ, ಈಗ ಒಂದು ಟ್ರೆಂಚ್ ಅನ್ನೋದನ್ನ ಹೊಡೆದ್ಬಿಟ್ಟು ಅದ್ರ ತುಂಬಾ ತುಂಬಿಟ್ಟು ಲೆವೆಲ್ ಮಾಡಿ ಮತ್ತೆ ನೀವು ಅದ್ರ ಮೇಲೆ ರೋಟ್ ಹೊಡೆದ್ ಬಿಡ್ತೀವಿ ಮಿಕ್ಸ್ ಮಾಡಕ್ಕೆ. ಮಣ್ಣು ಜೊತೆ ನೀಟಾಗಿ ಮಿಕ್ಸ್ ಆಗೋಗ್ಬೇಕು. ಗೊಬ್ಬರ ಅದೇ ತರ ಇರಬಾರ್ದು. ಓಕೆನಾ, ಇದೆಲ್ಲ ಆಯ್ತು ಅಣ್ಣ. ಈಗ ನೀವು ಒಂದು ಹಾಕಿರುವಂತ ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿರ್ಬೋದು ಅಣ್ಣ ಇದು? ಅಣ್ಣ ಇದು 1 ಎಕರೆ 10 ಗುಂಟೆ ಇದೆ. 1 ಎಕರೆ 10 ಗುಂಟೆ. ಸಸಿಗಳ ವಿಚಾರಕ್ಕೆ ಬಂದಾಗ ಎಷ್ಟು ಸಸಿನ ಕುಳಿಸಬಹುದು ಈ ಒಂದು ವಿಸ್ತೀರ್ಣಕ್ಕೆ? ಈಗ ನಮ್ದ್ರಲ್ಲಿ ನಾವು ಸ್ವಲ್ಪ ಸಾಲು ದೂರ ಹಾಕಿದೀವಿ. 2300 ಸಸಿ ಹಾಕಿದೀವಿ. 2300 ಸಸಿ. ಓಕೆ ಅಣ್ಣ. 1 ಎಕರೆಗೆ ಸರಾಸರಿ ಅಂತ ಹೇಳಿದ್ರೆ ಎಷ್ಟು ಕುಳಿತುಕೊಳ್ಳುತ್ತೆ? 1 ಎಕರೆಗೆ ಈಗ ಇನ್ನ ನಮ್ ಫ್ರೆಂಡ್ ಇವರೆಲ್ಲಾನು 2,500 ಹಾಕಿದ್ರು 1 ಎಕರೆಗೆನೆ. ಅವ್ರು ಹತ್ರ ಹಾಕಿದ್ದಾರೆ. ನಾವು ಸ್ವಲ್ಪ ಔಷಧಿ ಹೊಡಕ್ಕೆಲ್ಲ ಫ್ರೀ ಆಗಿರ್ಲಿ ಅನ್ಬಿಟ್ಟು ಸ್ವಲ್ಪ ಸಾಲು ದೂರ ಹಾಕೊಂಡು 1 ಎಕರೆ 10 ಗುಂಟೆಗೆ 2300 ಗಿಡ ಹಾಕಿದ್ವಿ. ಈಗ ಸಾಲಿಂದ ಸಾಲಿಗೆ ನೋಡೋದಾದ್ರೆ ಮಿರಾಬಲ್ ಗಿಡಗಳೆಲ್ಲ ಬಂದು ಒಂದ್ ಸ್ವಲ್ಪ ಬೇಗ ಇದಾಗಿ ಹತ್ರ ಬಂದು ಸೇರ್ಕೊಬಿಡ್ತದೆ. ಇದು ಅದೇ ರೀತಿ ಆಗುತ್ತೆ? ಇದು ಆಗುತ್ತೆ. ಓಕೆ ಅಣ್ಣ. ಸಾಲಿಂದ ಇನ್ನೊಂದು 3 ತಿಂಗಳು 4 ತಿಂಗಳು ಬೆಳೆದ್ರೆ ಓಡಾಡಕ್ ಮಾತ್ರ ಜಾಗ ಇರ್ತದೆ. ಅದು ಫುಲ್ ಕವರ್ ಆಗ್ಬಿಡ್ತದೆ ಇನ್ನು ಗಿಡ ಸ್ವಲ್ಪ ಹೈಟ್ ಆದ್ಮೇಲೆ. ಸರಿ ಅಣ್ಣ. ಈಗ ಅಂತರ ನೋಡೋದಾದ್ರೆ ಸಾಲಿಂದ ಸಾಲಿಗೆ ಎಷ್ಟು ಕೊಟ್ಟಿದ್ದೀರಾ ಅಣ್ಣ? ಅಣ್ಣ ಈಗ ಇದು 8.5 ಅಡಿ ಇದೆ. 8.5 ಅಡಿ. ಸಸಿಯಿಂದ ಸಸಿಗೆ ಅಣ್ಣ 2 ಅಡಿ ಇದೆ. 2 ಅಡಿ. ಓಕೆ, ಸಾಕ ಇದಕ್ಕೆ ಅಂತರಗಳು? ಓಕೆ ಅಣ್ಣ, ಇದೊಂದು ವಿಚಾರ ಆಯ್ತಣ್ಣ. ಈಗ ನಾವು ಇದೆಲ್ಲ ರೆಡಿ ಆದ್ಮೇಲೆ ಮೊದ್ಲು ನೀವ್ ಹೇಳಿದ್ರಿ ನೆಲನ ಒಂದ್ ಸ್ವಲ್ಪ ಉಳುಮೆ ಮಾಡಿ ಆರಿಸ್ಬೇಕು ಅಂತ ಹೇಳ್ಬಿಟ್ಟು. ಈ ಕಳೆ ಪಳೆ ವಿಚಾರಕ್ಕೆ ಬಂದಾಗ ಹೆಂಗೆ ಅಣ್ಣ? ಕಳೆ ಅಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾವು ನೆಲ ತಯಾರಿ ಮಾಡಬೇಕಾದ್ರೆ ಕಳೆ ಕಂಟ್ರೋಲ್ ಮಾಡ್ಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಈ ತುಂಗೆ ಆ ತರದ್ದೆಲ್ಲ
ಅದನ್ನ ಅದ್ರ ಬಗ್ಗೆ ತುಂಗೆಗೆನೆ ಹೆಂಗ್ ನಾವು ಹೇಳ್ತೀರಾ? ಫಸ್ಟ್ ಈಗ ಒಂಟಿ ನೇಗ್ಲು ಹೊಡೆದಾಗ ಹಾ. ಚೆನ್ನಾಗಿ ಒಣಗಿಸ್ಬಿಡ್ತೀವಿ. ಹ್ಮ್. ಒಂಟಿ ನೇಗ್ಲು ಹೊಡೆದು ಒಂದು 5 ನೇಗ್ಲಲ್ಲಿ ಒಂದ್ 15 ದಿನಕ್ಕೆ ತಿರ್ಗಿ ಕೊಡ್ತಾ ಇದ್ರೆ ಹ್ಮ್. ತುಂಗೆ ಹುಲ್ ಗಡ್ಡೆಗಳು ಒಣಗ್ತವೆ, ಸ್ವಲ್ಪ ಒಣಗ್ತದೆ, ಒಂದು ಸ್ವಲ್ಪ 50-70% ಒಣಗ್ಬಿಡ್ತವೆ. ಕಣ್ಣು ಕಾಣಿಸೋವೆಲ್ಲ ನಾವು ಆದ ಹಾಕೋಬಿಡ್ಬೋದು. ಆಮೇಲೆ ಏಣಿ ಮಾಡಿ ಗೊಬ್ಬರ ಹಾಕ್ಬಿಟ್ಟು ನೀರ್ ಬಿಟ್ಬಿಟ್ಟು ಒಂದ್ ತಿಂಗಳು ಬಿಟ್ಬಿಡ್ತೀವಿ. ಹ್ಮ್. ಮತ್ತೆ ತುಂಗೆ ಹುಲ್ ಬಂದ್ಮೇಲೆ ಅದಕ್ಕೆ ಔಷಧಿ ಬಿಟ್ಟು ಆಮೇಲೆ ಗಿಡ ಉಣ್ತೀವಿ. ಓಕೆ ಅಣ್ಣ, ಸೂಪರ್. ಇದೊಂದು ವಿಚಾರ ತುಂಬಾ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಅಷ್ಟೇ ಈ ರೋಸ್ ಬೆಳೆಗಳಲ್ಲಿ ನಾನು ನೋಡಿದ್ದೀನಿ, ಸುಮಾರು ಕಡೆ ಬರೀ ಕೊನ್ನಾರೆ ತುಂಗೆ ಏನ್ ಹೇಳ್ತದೆ ಫುಲ್ ಕವರ್ ಆಗ್ಬಿಟ್ಟಿರ್ತದೆ. ಬಟ್ ನಿಮ್ಮ ತೋಟದಲ್ಲಿ ಅದು ಕಾಣಿಸ್ಕೊಂಡಿಲ್ಲ, ಅದಕ್ಕಾಗಿ ಕೇಳ್ದೆ ಅಣ್ಣ. ಓಕೆ ಅಣ್ಣ, ಇದೊಂದು ವಿಚಾರ ಆಯ್ತು. ಈಗ ನೀರಾವರಿ ವಿಚಾರಕ್ಕೆ ಹೋಗೋಣ. ಇದಕ್ಕೆ ಮೊದ್ಲೆಲ್ಲ ಬಂದು ಮೈಕ್ರೋ ಟ್ಯೂಬ್ ಸಿಸ್ಟಮ್ ಮಾಡ್ತಾ ಇದ್ರು. ನೀವೆಲ್ಲ ಮಾಡಿರ್ತೀರ ಮೊದ್ಲಿಂದ. ಅಂದ್ರೆ ಲಾಲ್ಬಾಗ್ ದಾಸರಳ್ಳಿ ಅಂತ ಹೇಳಿದ್ರೆ ಹೂಗಳಿಗೆ ಹೇಳಿ ಮಾಡಿಸಿದೆ ಅಂತ ಊರು. ಸೊ ಮೊದ್ಲೆಲ್ಲ ಮೈಕ್ರೋ ಟ್ಯೂಬ್ ಆಗ್ತಾ ಇದ್ರಲ್ಲ, ಈಗ ಹೆಂಗೆ ಈಗ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಹೆಂಗೆ ಅಣ್ಣ? ಅದಕ್ಕೆ ಇದು ಚೆನ್ನಾಗಿ ಇವಾಗ ಡ್ರಿಪ್ ಗೊಬ್ಬರ ಬಿಡ್ಬೇಕಲ್ಲ ಅಂದ್ರೂ ಇದ್ರಲ್ಲಿ ಚೆನ್ನಾಗಿ ಡ್ರಿಪ್ ಗೊಬ್ಬರ ಎಲ್ಲ ಕ್ಲಿಯರ್ ಆಗಿ ಚೆನ್ನಾಗಿ ಆಗುತ್ತೆ ಇದ್ರಲ್ಲಿ. ಒಂದೊಂದು ಸಾಲಿಗೆ ಎರಡೆರಡು ಪೈಪ್ ಹಾಕಿದೀವಿ, ಸಾಕಾಗುತ್ತಣ್ಣ ಇದಕ್ಕೆ? ಸಾಕಾಗುತ್ತೆ. ನಾನ್ ನೀರಾವರಿ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡಬೇಕು ಅಥವಾ ರೆಗ್ಯುಲರ್ ಬೇಸಿಸ್? ಈಗ ನಾವು ಬೇಸಿಗೆಯಲ್ಲಿ ಡೈಲಿ ಕೊಡ್ತೀವಿ, ಡೈಲಿ 1 hour ಕೊಡ್ತೀವಿ. ಮಳೆಗಾಲದಲ್ಲಿ ಒಂದಿನ ಬಿಟ್ಟು ಒಂದಿನ ಕೊಡ್ತೀವಿ. ಮಳೆಗಾಲದಲ್ಲಿ ಒಂದಿನ ಬಿಟ್ಟು ಒಂದಿನ. ಇದು ನೀರಾವರಿ ವಿಚಾರ ಆಯ್ತು. ಇದಾದ್ಮೇಲೆ ಅಣ್ಣ, ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನಾವ್ ಎಷ್ಟೇ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ರೇನು ಅಷ್ಟೇ ಒಂದ್ ಸ್ವಲ್ಪ ಮೂಟೆ ಗೊಬ್ಬರಗಳು ಬೇಕಾಗ್ಬಾರ್ದು. ಮೂಟೆ ಗೊಬ್ಬರ ಯಾವ್ದೆಲ್ಲ ಕೊಡ್ತೀರಾ? ಎಷ್ಟು ದಿನಕ್ಕೆ ಒಂದ್ಸಲಿ ಕೊಡ್ತೀರಾ? 15 ದಿನಕ್ಕೆ ಒಂದ್ಸತಿ ಮೂಟೆ ಗೊಬ್ಬರ ಕೊಡ್ತೀವಿ. 15 ದಿವಸಕ್ಕೆ. ಸರ್, ಯಾವ್ದೆಲ್ಲ ಬಳಕೆ ಮಾಡಿ? ಎಲ್ಲ ಈಗ 15, 16, 20, 9, 24. ಈ ಮಳೆಗಾಲದಲ್ಲಿ ಮೆಗ್ನೀಷಿಯಮ್ ಎಲ್ಲ ತಗೊಂಡು ಒಂದೊಂದ್ ಮೂಟೆ ಮಿಕ್ಸ್ ಮಾಡ್ಬಿಡ್ತೀವಿ. 1 ಎಕರೆಗೆ 4 ರಿಂದ 5 ಮೂಟೆ ಕೊಡ್ತೀವಿ. ಓಕೆ. ಒಂದೇ ತರ ಕೊಡಲ್ಲ. ಒಂದೇ ತರ ಕೊಡೋದಿಲ್ಲ, ಎಲ್ಲಾ ತಗೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಬಿಟ್ಟು. ಸರ್, ಈಗ ಈ ಸೈಡ್ಗಳಲ್ಲಿ ಗೊಬ್ಬರ ಕೊಟ್ಟು ಏನಾದ್ರು ಅದನ್ನ ಮತ್ತೆ ಮಿಕ್ಸ್ ಮಾಡುವಂತ ಕೆಲಸ? ಹೌದು. ಈಗ ಇಲ್ಲಿ ನಾವು ಏಣಿಯಲ್ಲಿ ಗೊಬ್ಬರ ಕೊಡ್ಬೇಕಾದ್ರೆ ಇಲ್ಲಿ ಗುದ್ದಲಿಯಲ್ಲಿ ಸ್ವಲ್ಪ ಎತ್ಕೊಂತೀವಿ, ತೆಗೆದ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ತಿರ್ಗಾ ಮುಚ್ಚಿಬಿಡ್ತೀವಿ. ಅದರಿಂದ ನಮ್ಗೇನಂದ್ರೆ ಗೊಬ್ಬರ ಎವಾಪರೇಷನ್ ಆಗೋದು ಅದೆಲ್ಲ ಕಂಟ್ರೋಲ್ ಅಲ್ಲಿ. ಓಕೆ ಅಣ್ಣ, ಇದು ಒಂದು ವಿಚಾರ ಆಯ್ತು. ಇನ್ನ 15 ದಿವಸಕ್ಕೆ ಒಂದ್ಸಲಿ ಗೊಬ್ಬರ, ಮೂಟೆ ಗೊಬ್ಬರ. ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಏನಾದ್ರು ಕೊಡ್ಬೇಕಾ? ಅದೆಷ್ಟು ದಿನಕ್ಕೆ ಒಂದ್ಸಲಿ? ಅದು ಒಂದು 8 ದಿನಕ್ಕೆ ಒಂದ್ಸತಿ. 8 ದಿನಕ್ಕೆ ಒಂದ್ಸಲಿ. ಊಟದ ಜೊತೆ ಉಪ್ಪಿನಕಾಯಿ ತರ ಸ್ವಲ್ಪ. ಈಗ ಇದು ಮಗ್ ಸ್ಟೇಜ್ ಬಂತ, ಮಗ್ ದಪ್ಪ ಬರಕ್ಕೆ ಡ್ರಿಪ್ ಗೊಬ್ಬರ ಕೊಡ್ತೀವಿ. ಈಗ ಚಿಗುರು ಖಾಲಿ ಆದ್ಮೇಲೆ ಚಿಗುರಿಗೆ ಒಂಥರ ಅದು ಒಂದೊಂದ್ ಟೈಮ್ ಅಂದ್ರೆ ಗಿಡ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಕೊಡ್ತೀವಿ. ಸರ್, ಈಗ ಈ ಒಂದು ಬೆಳೆನ ನೀವು ಮಾಡಿ ಎಷ್ಟು ವರ್ಷಗಳಾಗಿದೆ? ಆಗ್ಲೇ ನೀವು 2 ವರ್ಷ ಅಂತ ಹೇಳ್ದಂಗೆ. ಇದು ಮೋದಿ ಉಣಿ ನಾವು 2 ವರ್ಷ ಆಯ್ತು ಇಲ್ಲಿ. ಇದಕ್ ಮುಂಚೆ ಸುಮಾರು ನಾವು ಹೆಚ್ಚು ಕಮ್ಮಿ 20 ವರ್ಷದಿಂದ ರೋಜಾ ಗಿಡಗಳೇನೆ ನಮ್ ಜಮೀನಲ್ಲಿ. ಯಾವೆಲ್ಲ ಫಸ್ಟ್ ಬಟಾನ್ಸ್ ಉಣಿದ್ವಿ. ಬಟಾನ್ ಸುಮಾರು ವರ್ಷ, ಒಂದು 10-12 ವರ್ಷ ಬಟಾನ್ಸ್. ಕರಿಷ್ಮಾನ ಅದಾದ್ಮೇಲೆ ಮಿರಾಬಲ್ ಬಂದ್ರಿ. ಮಿರಾಬಲ್ ಇದಕ್ ಮುಂಚೆ ಮಿರಾಬಲ್ ಇತ್ತು. ಮಿರಾಬಲ್ ಕಿತ್ತಾಕ್ಬಿಟ್ಟು ಮೋದಿ ಉಣ್ಕೊಂಡು ಮೋದಿ ಹಾಕಿದೆ. ಅದಕ್ಕೆ ಕೀಳಕ್ಕೆ ಆಳುಗಳು ಸಿಗ್ತಾ ಇಲ್ಲ. ಅದಕ್ಕೆ ತಕ್ಕದಂಗೆ ಇವಾಗ ಇದು ಮೋದಿ 1 ಎಕರೆಗೆ ಹೆಚ್ಚು ಕಮ್ಮಿ 1-2 ಇದ್ರೆ ಕಿತ್ಕೊಬಹುದು. 2 ಇದ್ರೆ ಸಾಕು. ಅದೇ ಮಿರಾಬಲ್ ಅಂದ್ರೆ 1 4-5 ಜನ ಬೇಕಾಗುತ್ತೆ. ಸಣ್ಣ ಇರುತ್ತೆ ಹೂವು, ಇದು ದಪ್ಪ ಇರುತ್ತೆ. ಸರಿ ಅಣ್ಣ, ಇದೊಂದು ವಿಚಾರ ಆಯ್ತು. ಈಗ 2 ವರ್ಷ ಅಂತ ಹೇಳಿದ್ರೆ ಈ ಗಿಡಕ್ಕೆ ಏನಾದ್ರು ಕಟಿಂಗ್ ಏನಾದ್ರು ಕೊಟ್ಟಿದ್ದೀರಾ? ಒನ್ ಟೈಮ್ ಕಟಿಂಗ್ ಆಗಿದೆ. ಈಗ ಎಷ್ಟು ದಿನಕ್ಕೆ ಕಟಿಂಗ್ ಮಾಡಿದಣ್ಣ ಇದು? ಈಗ 1.5 ವರ್ಷಕ್ಕೆ ಮೇಲೆ ಕಟಿಂಗ್ ಕೊಟ್ಟಿದ್ದು. 1.5 ವರ್ಷ ಮೇಲೆ ಫುಲ್ ಹೈಟ್ ಆಗ್ಬಿಟ್ಟಿದ್ದು. ಒಂದು 8 ಅಡಿ ಮೇಲೆ ಆಗಿದ್ ಗಿಡ. ಅಷ್ಟು ಬೇಗ ಅಷ್ಟಾಗುತ್ತಾ? ಕೀಳಕ್ ಆಗ್ತಾ ಇರ್ಲಿಲ್ಲ, ಅಂದಿಸ್ತಾ ಇರ್ಲಿಲ್ಲ ಹೂವಲ್ಲಾನು ಆಳುಗಳಿಗೆ. ಅದು ಕಟಿಂಗ್ ಹಾಕಿ ಈಗ ಒಂದು 3.5 ತಿಂಗಳಾಗಿದೆ. 3.5 ತಿಂಗಳಾಗಿದೆ. ಸೂಪರ್ ಅಣ್ಣ. 3.5 ತಿಂಗಳಾದ್ಮೇಲೆ ಈಗ ನಾವು ಸಸಿ ನಾಟಿ ಮಾಡ್ತೀರಿ. ನಾಟಿ ಮಾಡಿ ನಮ್ಗೆ ಎಷ್ಟು ದಿನಕ್ಕೆ ಹೂವು ಅನ್ನೋದು ಒಂದ್ ಸ್ವಲ್ಪ ಜಾಸ್ತಿ ಸಿಗಕ್ ಸ್ಟಾರ್ಟ್ ಆಗುತ್ತೆ? ಕರೆಕ್ಟ್ ಆಗಿ ಹೂವು ಫುಲ್ ಸ್ಟಾರ್ಟ್ ಆಗ್ಬೇಕಂದ್ರೆ 6 ತಿಂಗಳು ಬೇಕು. 6 ತಿಂಗಳವರೆಗೂ ಒಂದು ಎಕರೆ ಉಣಿದ್ರೆ ನಾವು ಇದು ಮೋದಿ ಅನ್ನೋದು ಒಂದ್ 20 ರಿಂದ 30 ಕೆಜಿ ಸಿಗುತ್ತೆ. ಅದೇ 6 ತಿಂಗಳಾದ್ಮೇಲೆ 100 ಕೆಜಿ ಮೇಲೆ ದಾಟುತ್ತೆ. 100 ಕೆಜಿ ಮೇಲೆ ಹೋಗುತ್ತೆ. ಓಕೆ ಅಣ್ಣ, ಸೂಪರ್. ಯಾಕಂತ ಹೇಳಿದ್ರೆ ಜನರು ಅಂದ್ಕೊಳ್ಳೋದು ಏನಂತ ಹೇಳಿದ್ರೆ ನಾಟಿ ಮಾಡ್ಬಿಟ್ಟಿದ ತಕ್ಷಣ ಬಂದ್ಬಿಡೋದು, ಅದೆಲ್ಲ ಅದಕ್ಕೆ ಕೇಳಿದ್ದು. 6 ತಿಂಗಳು ನಾವು ಇದಕ್ಕೆ ಬಂಡವಾಳ ಮೇಂಟೈನ್ ಮಾಡ್ತಾ ಇರ್ಬೇಕು, ಆಮೇಲೆ ಇದು ನಮ್ಗೆ ಕೊಡ್ತದೆ. ಓಕೆ ಸರ್, ಈಗ ಸುಮಾರು ಬೆಳೆಗಳಲ್ಲಿ ನೋಡೋದಾದ್ರೆ ಇಂಟರ್ ಕ್ರಾಪಿಂಗ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈಗ ಇದು ಸಸಿ ನಾಟಿ ಮಾಡಿರ್ತೀರಿ, ಅದಾದ್ಮೇಲೆ ಸೆಂಟ್ರಲ್ ಖಾಲಿ ಜಾಗ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಏನಾದ್ರು ಬೆಳ್ಕೋಬಹುದು? ನಾವು ಬೆಳಿಬಹುದು. ಈ ಕಳೆ ಬರ್ತದಲ್ಲ, ಈಗ ಕಳೆ ಔಷಧಿ ಎಲ್ಲ ಹೊಡೆಯಕ್ ಆಗಲ್ಲ. ಈ ಬೀದಿಯಲ್ಲಿ ಶಾವಂತಿ ಬೇರೆ ಏನಾದ್ರು ತರಕಾರಿ ಉಣ್ಬೋದು. ಅಂದ್ರೆ ಆಳುಗಳಿದ್ದು ಕಳೆ ಹೊರೆಯ ತರ ಇದ್ರೆ ನಡೆಯುತ್ತೆ. ನಮ್ಗೆ ಈಗ ಆಳುಗಳು ಸಿಗ್ತಾ ಇಲ್ಲ. ಬೀದಿಯಲ್ಲೆಲ್ಲ ಕಳೆ ಔಷಧಿ ಹೊಡಿತೀವಲ್ಲ, ಅದರಿಂದ ನಾವು ಬೆಳ್ಕೋಬಹುದು. ಈಗ 1 ಬೆಳೆ 2 ಬೆಳೆ ಮಾಡಿ ಕಳೆ ಔಷಧಿ ಹೊಡಿದೀರಾ ಆಳುಗಳಿದ್ದು ಮೇಂಟೈನ್ ಮಾಡೋ ತರ ಇದ್ರೆ ಬೆಳಿಬಹುದು. ಓಕೆ ಅಣ್ಣ, ಸೂಪರ್. ಯಾಕಂತ ಹೇಳಿದ್ರೆ ಈಗ ಒಂದು 6 ತಿಂಗಳ ಕಾಲ ಏನೋ ಆದಾಯ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಕೇಳಿದೆ. ಇಲ್ಲ, ನಾವು ಬೆಳೆದಿದ್ದು ಫಸ್ಟ್ ಮಿರಾಬಲ್ ಎಲ್ಲ ಉಣ್ದಾಗ ಬೀದಿಗಳಲ್ಲಿ ಶಾವಂತಿ ಪೂರ್ಣಿಮೆ ವೈಟ್ ಅಂತ ಅದು ಉಣ್ಕೊಂಡು ಬೆಳ್ಕೊಂಡಿದೀವಿ ಒಂದೊಂದ್ ಬೆಳೆ. ಓಕೆ ಓಕೆ, ಸರಿ ಸರ್. ಈಗ ಇನ್ನೊಂದು ಮುಖ್ಯವಾದ ವಿಚಾರ ಕೇಳಬೇಕು. ಮೇಂಟೆನೆನ್ಸ್ ವಿಚಾರಕ್ಕೆ ಬಂದಾಗ ಮಿರಾಬಲ್ ಕಂಪೇರ್ ಮಾಡಿದ್ರೆ ಈ ಒಂದು ಬೆಳೆನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತಾರೆ ಅಣ್ಣ. ಏನೆಲ್ಲ ಒಂದು ರೀಸನ್ಸ್ ಅಣ್ಣ ಇದಕ್ಕೆ?
ಮಿರಾಬಲ್ ಇದಕ್ಕೆ ಮೇನ್ ರೀಸನ್ ಬಂದು ಬೆಂಕಿ ಸೀಡೆ ಜಾಸ್ತಿ ಅಣ್ಣ ಇದಕ್ಕೆ. ಸೀಡೆ ಹಾ. ಟ್ರಿಪ್ಸ್ ಬೆಂಕಿ ಸೀಡೆ ಟ್ರಿಪ್ಸ್ ಮೈಟ್ಸ್ ಎಲ್ಲಾನು ಸೇಮ್ ಹೇಳ್ಬೇಕಂದ್ರೆ ಮಿರಾಬಲ್ಗೂ ಇದಕ್ಕೂ ಬೆಂಕಿ ಸೀಡೆ ಒಂದು ಇದರಲ್ಲಿ ಜಾಸ್ತಿ ಪ್ರಾಬ್ಲಮ್ ಅಂದ್ರೆ ಬೆಂಕಿ ಸೀಡೆನೆ ತೊಂದರೆ ಕೊಡುತ್ತೆ. ಸರ್ ನಿಮ್ಗೆ ಏನಾದ್ರು ಒಂದು ಎಕ್ಸಾಂಪಲ್ ತೋರ್ಸೋದಾರೆ ಯಾವ ರೀತಿ ತೊಂದರೆ ಕೊಡುತ್ತೆ ಅಂತ ಏನಾದ್ರು ಒಂದು ತೋರ್ಸಕ್ ಆಗುತ್ತಾ? ತೋರಿಸಿ. ಬೆಂಕಿ ಸೀಡೆ ಅಂತ ಹೇಳಿದ್ರೆ ಬೆಂಕಿ ಸೀಡೆ ಅಂದ್ರೆ ನೋಡೋಣ ಇಲ್ಲೇ ಇರ್ತದೆ. ಹಾ ಇದು ಎಲೆಯಿಂದ ಇರುತ್ತೆ ಹಿಂಗೆ ವೈಟ್ ಆಗಿ. ಮನೆ ಔಷಧಿ ಹೊಡೆದು ಕಮ್ಮಿ ಆಗಿದೆ. ಗಿಡ ಚಿಗುರಕ್ಕೆ ಬಿಡಲ್ಲ ಅದು. ಓಕೆ, ಗಿಡದಲ್ಲಿರೋ ರಸನೆಲ್ಲ ಎಳ್ದಾಕ್ತದೆ. ರೆಡ್ ಮೈಟ್ಸ್ ಅಲ್ಲ, ಅದೇ ಬೇರೆ ಇದ್ದಂಗೆ ಐತಣ್ಣ. ಓಕೆನಾ, ಇದೊಂದು ಈಗ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದಾಗ ಅದೊಂದು ತೊಂದರೆ ಬರುತ್ತೆ ಅಣ್ಣ. ಹೂವಿನ ಇವಾಗ ನೀವು ಎರಡೂ ತರದನ್ನು ನೋಡಿದ್ರಿ. ಓಕೆ, ಈ ರೀತಿಯಲ್ಲಿ ಮಾಡಾಕತ್ತೆ. ಅದು ಔಷಧಿ ಬಿದ್ದಿರಲ್ಲ, ಅದು ಹಂಗೆ ಇರ್ತದೆ. ತಿರ್ಗಾ ಒಂದು 15 ದಿನ ತಿಂಗಳಿಗೆ ತಿರ್ಗಾ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಈ ರೀತಿ ಆದಾಗ ಎಲೆ ಒಂಥರ ಬರ್ನ್ ಆದಂಗಾಗಿ ಉದುರೋಗುತ್ತೆ, ಫುಲ್ ಎಲ್ಲೋ ಕಲರ್ ಆಗ್ಬಿಡುತ್ತೆ ಗಿಡ. ಅಣ್ಣ ಈಗ ನಿಮ್ ವಿಚಾರಕ್ಕೆ ಬಂದಾಗ ನೀವು ಒಂದು ಬಟನ್ ರೋಸ್ ಕರಿಷ್ಮನ್ನು ಮಾಡಿದೀರಾ, ಮೆರಬುಲ್ಲು ಮಾಡಿದೀರಾ, ಮೋದಿನೂ ಮಾಡಿದೀರಾ. ಆದಾಯದ ವಿಚಾರಕ್ಕೆ ಬಂದಾಗ ನಿಮ್ಗೆ ಯಾವ್ದು ಒಳ್ಳೇದು ಅನ್ಸ್ತಾ ಇದೆ ಅಣ್ಣ? ಆದಾಯ ವಿಚಾರ ಬಂದಲ್ಲಿ ಮಿರಾಬುಲ್ ಮೋದಿ ಎರಡೂ ಪರವಾಗಿಲ್ಲ. ಇದು ಮೇಂಟೆನೆನ್ಸ್ ಆಳುಗಳು ಕಮ್ಮಿ ಇರೋರು, ಮೇಂಟೆನೆನ್ಸ್ ಕಮ್ಮಿ. ಇದು ಔಷಧಿ ಗೊಬ್ಬರ ವಿಚಾರದಲ್ಲಿ ಮೇಂಟೆನೆನ್ಸ್ ಜಾಸ್ತಿ, ಕೆಲಸದ ವಿಚಾರದಲ್ಲಿ ಮೇಂಟೆನೆನ್ಸ್ ಕಡಿಮೆ ಇದೆ. ಓಕೆ, ಇಳುವರಿ ವಿಚಾರದಲ್ಲಿ ಬಂದ್ರೆ ಮಿರಾಬಲ್ಗಿಂತ ಸ್ವಲ್ಪ ಕಡಿಮೆನೇ ಅಲ್ಲ? ಮಿರಾಬಲ್ಗಿಂತ ಕಡಿಮೆನೇ ಇದೆ. ಪ್ರೈಸ್ ಗಳ ವಿಚಾರಕ್ಕೆ ಬಂದಾಗ ಹೆಂಗಿರುತ್ತಣ್ಣ ಇದು ಮಿರಾಬಲ್ ಕಂಪೇರ್ ಮಾಡೋದು? ಮಿರಾಬಲ್ ಕಂಪೇರ್ ಮಾಡಿದ್ರೆ ಇದು ಒಂದು 60-70 ರೂಪಾಯಿ ಕೆಜಿ ಮೇಲೆ ಜಾಸ್ತಿ ಇರುತ್ತೆ. ಇದು ಮಿರಾಬಲ್ಗಿಂತ 60-70 ರೂಪಾಯಿ ಜಾಸ್ತಿ ಇರುತ್ತೆ. ಈ ಮುಹೂರ್ತಗಳ ಟೈಮ್ ಬಂದ್ರೆ ಮಿರಾಬಲ್ 150 ರೂಪಾಯಿ ಇದ್ರೆ ಇದು 300 ರೂಪಾಯಿ ಆಗ್ಬಿಡುತ್ತೆ, ಡಬಲ್ ಆಗ್ಬಿಡ್ತದೆ. ಮಾರ್ಕೆಟ್ ಅಲ್ಲಿ ಸರ್ ಮಿರಾಬಲ್ ಬ್ಯಾಗ್ ಗಟ್ಲೆ ಜಾಸ್ತಿ ಬರುತ್ತೆ, ಬಟ್ ಮೋದಿ ರೇಟ್ ನೋಡ್ಬೇಕಂದ್ರೆ ಒಂದ್ 5 ಬ್ಯಾಗ್ 6 ಬ್ಯಾಗ್ ಇಷ್ಟೇ. ಇದು ಕ್ವಾಲಿಟಿ ಬೆಳೆಯೋದು ಕಷ್ಟ ಆಯ್ತಾನೆ. ಇದು ಊರ್ದವ್ರು ಎಲ್ಲಾರು ಬೆಳೆ ಮಾಡಕ್ ಆಗಲ್ಲ. ಇದು ಅದೇ ಮೇನ್ ಪ್ರಾಬ್ಲಮ್ ಬೆಂಕಿ ಸೀಡೆಯಿಂದಾನೇ. ಇನ್ನೇನು ಎಲ್ಲ ಬೆಳಿಬಹುದು, ಬೆಂಕಿ ಸೀಡೆ ಒಂದ್ ನೋಡ್ಕೊಂಡ್ರೆ ಕ್ವಾಲಿಟಿ ಬೆಳಿಬಹುದು. ಓಕೆನಾ, ಇದೊಂದು ವಿಚಾರ ಆಯ್ತು. ಈಗ ನಿಮ್ಮ ಸರ್ವಿಸ್ ಅಂದ್ರೆ ನಿಮ್ಮ ಒಂದು ಈ ಒಂದು ಗುಲಾಬಿ ಪಯಣದಲ್ಲಿ ನೀವು ಮೋದಿ ರೇಟ್ಗೆ ಯಥೇಚ್ಛವಾದ ರೇಟ್ ಎಷ್ಟು ಸಿಕ್ಕಿರ್ಬೋದು? ಕಡಿಮೆ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು? ಕಡಿಮೆ ಅಂದ್ರೆ ಒಂದು 70 ರೂಪಾಯಿ ಸಿಕ್ಕಿದೆ ಕೆಜಿಗೆ. ಯಥೇಚ್ಛವಾಗಿ ಅಂದ್ರೆ 400 ರೂಪಾಯಿ ಆಗಿದೆ. 400 ರೂಪಾಯಿ ಹೊಸ ಹಬ್ಬಕ್ಕೆ 400 ರೂಪಾಯಿ ಆಗಿದೆ. ಓಕೆ ಸರ್, ಈಗ ಇನ್ನೊಂದೇ ಒಂದು 2 ರೀತಿಯಾದ ಒಂದು ಕ್ವಶನ್ಸ್ ಇರುತ್ತೆ ಸರ್. ಏನೋ ಬೇಜಾರು ಮಾಡ್ಕೊಂತೀರಾ, ನಿಮ್ಗೆ ಎಷ್ಟು ಆದ್ರೆ ಅಷ್ಟು ನಮ್ಗೆ ಆನ್ಸರ್ ಮಾಡಿ. ಈಗ ರೋಗ ಲಕ್ಷಣಗಳ ವಿಚಾರಕ್ಕೆ ಬಂದಾಗ ಏನೆಲ್ಲ ರೋಗ ಬರುತ್ತೆ ಒಂದು ಲಿಸ್ಟ್ ಹೇಳ್ಬಿಡಿ. ಇದಕ್ಕೆ ಮೇನು ಈಗ ಫಸ್ಟ್ನೇದು ಬೆಂಕಿ ಸೀಡೆ, ಎರಡನೇದು ಈ ಮಳೆಗಾಲದಲ್ಲಿ ಚುಕ್ಕೆ ರೋಗ ಬರ್ತದೆ. ಚುಕ್ಕೆ ರೋಗ ಎಲೆ ಮೇಲೆ ಡಾಟ್ ಬರ್ತದೆ, ಅದು ಚುಕ್ಕೆ ರೋಗ ಬರ್ತದೆ. ಬೂದಿ ರೋಗ ಏನೋ ಅಷ್ಟೊಂದು ಇಲ್ಲ ಇದ್ರಲ್ಲಿ ಇಲ್ಲ. ಬೂದಿ ರೋಗ ಏನೋ ಅಷ್ಟೊಂದು ನೋಡಿಲ್ಲ ನಾವು. ಇನ್ನ ಮಾಮೂಲಿ ಟ್ರಿಪ್ಸ್ ಅಷ್ಟೇ. ಬೆಂಕಿ ಇದು ಯಾವ್ದದು ಬೆಂಕಿ ಸೀಡೆ, ಟ್ರಿಪ್ಸ್ ರೋಗ ಬಂದು ಚುಕ್ಕೆ ರೋಗ, ಅದ್ ಬಿಟ್ರೆ ಇನ್ನೇನಿಲ್ವಾ? ಏನ್ ತೊಂದ್ರೆ ಏನಿಲ್ಲ. ಸೂಪರ್ ಅಣ್ಣ. ಹಾಗಾದ್ರೆ ಮೇಂಟೆನೆನ್ಸ್ ಸ್ವಲ್ಪ ಆರಾಮ್ ಮಾಡಬಹುದು, ಬಟ್ ಕಾಸ್ಟ್ ಜಾಸ್ತಿ ಇರುತ್ತೆ. ಓಕೆನಾ, ಈಗ ಒಂದು ಔಷಧಿಗಳ ವಿಚಾರಕ್ಕೆ ಬಂದಾಗ ಈಗ ಈ ದೀರ್ಘಕಾಲಿಕ ಬೆಳೆಗಳಲ್ಲಿ ಬಂದು ಟ್ರಿಪ್ಸ್ ಇಂಥವೆಲ್ಲ ನೀವ್ ಹೇಳಿದ್ರಲ್ವಾ, ಇದನ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಪವರ್ ಬಂದ್ಬಿಟ್ಟಿರುತ್ತೆ ಅವಕ್ಕೆಲ್ಲ. ಸೊ ಇದನ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಂತೀರಾ? ಔಷಧಿಗಳು ಎಷ್ಟು ದಿನಕ್ಕೆ ಒಂದ್ಸಲಿ ಕೊಡ್ತೀರಾ? ಈಗ ನಾವು ಔಷಧಿಗಳು ಇಷ್ಟೇ ದಿನಕ್ಕೆ ಅಂತ ಏನಿಲ್ಲ ಅಣ್ಣ. ಈಗ ನೋಡ್ತೀವಿ ಎಲ್ಲ ಈಗ ಚೆನ್ನಾಗಿದೆ ಗಿಡ, ಆರಾಮಾಗಿ ಟ್ರಿಪ್ಸ್ ಏನಿಲ್ಲ ಅಂತ ನೋಡ್ಕೊಂಡು 7 ದಿನಕ್ಕೆ ಮಾಡ್ತೀವಿ. ಏನು ಟ್ರಿಪ್ಸ್ ಏನಿಲ್ಲ ಅಂದ್ರೆ ಇವತ್ತು ಔಷಧಿ ಹೊಡೆದಿರ್ತೀವಿ, ಅಕಸ್ಮಾತ್ ಮಳೆ ಏನಾದ್ರು ಬಂದ್ಬಿಡ್ತೀವಿ, ತಿರ್ಗಾ ನಾಳೆ ಬಿಟ್ಟು ನಾಳೆ ಹೊಡೆದ್ ಬಿಡ್ತೀವಿ. ಆತರ ಈಗ ರೋಗ ಹೆಂಗಿದೆ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್. ಬೇಸಿಗೆಯಲ್ಲಿ ನುಸಿ ಟ್ರಿಪ್ಸ್ ಜಾಸ್ತಿ ಇದ್ದಾಗ 5 ದಿನಕ್ಕೆ ಹೊಡಿತೀವಿ. 5 ದಿನಕ್ಕೆ ಇಲ್ಲ, ನಾರ್ಮಲ್ ಆಗಿ ಅಂದ್ರೆ 7 ದಿನ 8 ದಿನ, ಒಂದು ವಾರಕ್ಕೆ ಒಂದು ಸ್ಪ್ರೇ. ಅಣ್ಣ ಈಗ ಸ್ಪ್ರೇಗಳ ವಿಚಾರಕ್ಕೆ ಬಂದಾಗ ನೀವು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕೋಟಿಗೆ ಸ್ಪ್ರೇ ಮಾಡ್ಬೇಕಂದ್ರೆ ಒಂದು ಅಂದಾಜು ಎಷ್ಟು ಬೇಕಾಗುತ್ತೆ ಅಮೌಂಟ್ ಅಂತ? ಅಣ್ಣ ಈಗ ಇದಕ್ಕೆ 400 ಲೀಟರ್ ಸ್ಪ್ರೇ ಮಾಡ್ತಾ ಇದೀವಿ. 400 ಲೀಟರ್ ಯಾಕಂದ್ರೆ ಕ್ಲೀನ್ ಆಗಿ ನೆನೆಸ್ಕೊಂಡು. ಈಗ ಇಷ್ಟ ದಿನ ಮುಂಚೆ ಫಸ್ಟ್ 200 ಲೀಟರ್ ತೋರಿಸ್ತಾ ಇದ್ವಿ, ಆಮೇಲೆ 300 ಲೀಟರ್ ತೋರಿಸ್ತಾ ಇದ್ವಿ. ಈಗ 400 ಲೀಟರ್ ಸ್ಟಾರ್ಟ್ ಮಾಡಿದೀವಿ. 400 ಲೀಟರ್ ಒಂದು 200 ಲೀಟರ್ ಬಂದು 3000 ರೂಪಾಯಿ ಆಗುತ್ತೆ. 3000 ರೂಪಾಯಿ ಅಂದ್ರೆ ನೀವು ಇವಾಗ ಮಿರಾಬುಲ್ ಅಂದ್ರೆ ಇನ್ನೊಂದು 500 ರೂಪಾಯಿ 800 ರೂಪಾಯಿ ಕಡಿಮೆ ಆಗುತ್ತೆ. ಇದಕ್ಕೆ ಸ್ವಲ್ಪ ಒಂದು ಔಷಧಿ ಜಾಸ್ತಿ ಹಾಕ್ಬೇಕು. ಓಕೆ, ಇದೊಂದು ಇದ್ರನ್ನೇ ಮೇಂಟೆನೆನ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳಿದ್ದು. ಸೂಪರ್ ಅಣ್ಣ. ಈಗ ಅಣ್ಣ ಸರಾಸರಿ ಈಗ ನೀವು ಈ ಒಂದು ವಿಸ್ತೀರ್ಣಕ್ಕೆ ಈಗ ದಿನ ಬಿಟ್ಟು ದಿನ 2 ಪಾರ್ಟಿಷನ್ ಇಟ್ಕೊಂಡಿದ್ದೀರಾ. ಒಂದಿನ ಅರ್ಧ ಮಾಡ್ತೀರಾ ಹಾರ್ವೆಸ್ಟ್, ಇನ್ನೊಂದಿನ ಅರ್ಧ ಮಾಡ್ತೀರಾ. ಎಷ್ಟೆಷ್ಟು ಸಿಗ್ತಾ ಇದೆ ಅಣ್ಣ ಈಗ? ಡೈಲಿ 100 ಕೆಜಿ ಸಿಗುತ್ತೆ ಹೂವು ಚೆನ್ನಾಗಿ ಬಂದಾಗ. ಈಗ ಸ್ವಲ್ಪ ಕಡಿಮೆ ಆಗಿದೆ.
ಈಗ ಒಂದು 50 ಕೆಜಿ ಸಿಕ್ಕಿದೆ ಇವತ್ತು. ಇವಾಗ ಕಟಿಂಗ್ ಕೊಟ್ಟಿರೋದ್ರಿಂದ ಸ್ವಲ್ಪ 50, ಗಿಡ ಹಾ. ಮತ್ತೆ ಚಿಗುರು ಸ್ಟಾರ್ಟ್ ಈಗ ಆಗಿದೆ. ಇನ್ನೊಂದ್ 2 ತಿಂಗಳು ಹೋಗ್ಬಿಟ್ರೆ ಡೈಲಿ ಒಂದು 100 ಕೆಜಿ ಸಿಗುತ್ತೆ, ಅರ್ಧ ಕಿತ್ಕೊಂಡ್ರು. ಸರ್ ಈಗ ಇಳುವರಿ ಈಗ ಸಿಗ್ತಾ ಇರೋದು ಹೇಳಿದ್ರೆ ಕಟಿಂಗ್ ಹಾಕೋದಕ್ಕೆ ಮುಂಚೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ದಿವಸಕ್ಕೆ ಎಷ್ಟು ಸಿಗ್ತದೆ ಸರ್? ಅದು ಕಟಿಂಗ್ ಹಾಕ್ಮೇಲೆ ಅಂದ್ರೆ ಇಳುವರಿ ದೊಡ್ಡ ಗಿಡ ಇದ್ದಾಗ ಕಟ್ಟಿಂಗ್ ಹಾಕೋಕ್ ಮುಂಚೆ ಡೈಲಿ 100 ಕೆಜಿ ಸಿಗ್ತಾ ಇತ್ತು. ಡೈಲಿ ಆದ್ರೆ ಒಂದು 15 ದಿನ ಜಾಸ್ತಿ ಸಿಗುತ್ತೆ, ಒಂದ್ 15 ದಿನ ಚಿಗುರಿ ಇರುತ್ತಲ್ಲ ಆಗ ಕಮ್ಮಿ ಆಗ್ಬಿಡುತ್ತೆ, ಆಗ ಒಂದು 30 ಕೆಜಿ ಸಿಗುತ್ತೆ ಡೈಲಿ. ಈಗ ತರಕಾರಿ ಕೃಷಿಗೆ ಹೋಲಿಸ್ಕೊಂಡ್ರೆ ಸರ್ ಇದು ಪರವಾಗಿಲ್ಲ ಅನ್ಸುತ್ತಾ ಇನ್ಕಮ್ ಆಗಿದೆ? ಇನ್ಕಮ್ ಅಲ್ಲಿ ಪರವಾಗಿಲ್ಲ ನಮ್ಗೆ, ಡೈಲಿ ರೊಟೇಷನ್ ಆಗ್ತಾ ಇರ್ತಲ್ಲ. ಈಗ ತರಕಾರಿ ಅಂದ್ರೆ ಈಗ 3 ತಿಂಗಳು ಬಿಡ್ಬೇಕು, ಇದು ಡೈಲಿ ಸಂಪಾದನೆ ಆಗ್ತಾ ಇರುತ್ತೆ, ಸ್ವಲ್ಪ ರೊಟೇಷನ್ ಚೆನ್ನಾಗಿರುತ್ತೆ. ಖಂಡಿತ. ಈಗ ತರಕಾರಿ ಅಂದ್ರೆ ಆವಾಗ ಸದ್ಯಕ್ಕೆ ರೇಟ್ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಗೆಟನ್ ಆಗ್ತಾರೆ, ರೇಟ್ ಇಲ್ಲ ಅಂತ ಹೇಳಿದ್ರೆ ತಲೆ ಮೇಲೆ ಹೊರೆ ಇದು ಇನ್ನೊಂದು 15 ದಿನ ರೇಟ್ ಇಲ್ಲ ಅಂದ್ರೂ 15 ದಿನ ರೇಟ್ ರೇಟ್ ಇದ್ದೇ ಇರುತ್ತೆ. Okay. ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ. ಖಂಡಿತ ಸರ್, ತುಂಬಾ ಇನ್ಫಾರ್ಮೇಶನ್ ಸರ್ ಇದೆಲ್ಲ ನಿಮ್ ಕಡೆಯಿಂದ. ಮುಗಿಸ್ಲಾ? ಓಕೆ ಸರ್, ಈ ಒಂದು ನಿಮ್ಮ ಗುಲಾಬಿ ಕೃಷಿ ಸತತವಾಗಿ ಇದು 30 ವರ್ಷ ಅಲ್ವಾ? ಇಲ್ಲ, ನಾವು 20 ವರ್ಷ, ನಮ್ದು 22 ವರ್ಷದಿಂದ ಗುಲಾಬಿ 22 ವರ್ಷ, 22 ವರ್ಷದ ಸುದೀರ್ಘ ಪಯಣದಲ್ಲಿ ಕೆಲವೊಂದು ಎಲ್ಲಾ ವಿಧವಾದ ಬೆಳೆಗಳನ್ನೆಲ್ಲ ನೋಡಿರ್ತೀರಾ. ಸೊ ಈ ಒಂದು ಕೃಷಿ ನಿಮ್ಗೆ ಇನ್ನ ಕೈ ಹಿಡಿಲಿ, ಇನ್ನಷ್ಟು ನಿಮ್ಗೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳ್ದ ಯಾರೆಲ್ಲ ಈ ವಿಡಿಯೋ ನೋಡಿದಾರೋ ಅವ್ರ ಕಡೆಯಿಂದ ಮತ್ತೆ ನಮ್ ಕಡೆಯಿಂದ ನಿಮ್ಗೊಂದು ಧನ್ಯವಾದಗಳು.